ಹೈ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗಳ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ ಗುರು. ಟಕಾರನಿಗೆ ಫಸ್ಟ್ ಅಪ್ಡೇಟ್ ಕೇಳ್ತು ಅಂದರೆ ಎಲ್ಲ RCB ಫ್ಯಾನ್ಸ್ಗಳು ಹಂಗೆ ಖುಷಿಯಾಗಿ ಹಂಗೆ ಅಪ್ಪೆತ ಆಗೋಗ್ಬಿಡ್ತೀರಾ. ಹೌದು ಗುರು, ನಮ್ಮ DDP ಕೊಡ್ತಾ ಇರೋಂಥ ಪರ್ಫಾರ್ಮೆನ್ಸ್ ನೋಡ್ತು ಅಂತಂದರೆ DDPನ ಬ್ಯಾಕಪ್ ಅಲ್ಲ ಗುರು, DDPನೇ ಮೈನ್ ಪ್ಲೇಯರ್ ನಮ್ಮ RCBಗೆ. ಅಲ್ಲಿ ವೆಂಕಟೇಶ್ ಅಯ್ಯರ್ ಬ್ಯಾಕಪ್ಪು ಹಂಗೆ ನೋಡೋಕೆ ಹೋಯ್ತು ಅಂತಂದ್ರೆ ಯಾವ ಥರ ಆಡ್ತಾವ್ರೆ DDPಯಲ್ಲಿ. ವಿಜಯ್ ಹಜಾರೆ ಟ್ರೋಫಿಲಿ ಆಡಿರೋ 3 ಮ್ಯಾಚಲ್ಲಿ 2 ಸೆಂಚುರಿ ಹೊಡೆದವ್ರೆ ಅಂತ ಅನ್ಕೊಂಡಿದ್ರೆ ಇವಾಗ ಆಡಿರೋಂಥ 4 ಮ್ಯಾಚಲ್ಲಿ 3 ಸೆಂಚುರಿ ಹೊಡ್ತಿರೋಂಥ DDP ಇವಾಗ ಹೈಯೆಸ್ಟ್ ರನ್ ಗೇಟರ್ 400+ ರನ್ಸ್ನ ಹೊಡೆದಿದ್ದಾರೆ ಜಸ್ಟ್ 4 ಮ್ಯಾಚಲ್ಲಿ. ಯಪ್ಪ 100 ಇಟ್ಕೊಂಡ್ಬಿಟ್ಟವ್ರೆ ಗುರು. ಅವರೇಜ್ 100ಗಿಂತ ಜಾಸ್ತಿ ಇಟ್ಕೊಂಡ್ಬಿಟ್ಟವ್ರೆ. ಆ ರೇಂಜ್ಗೆ ಪರ್ಫಾರ್ಮೆನ್ಸ್ ಬರ್ತಾ ಇರೋವಂಥದ್ದು. ಮೊದಲನೇ ಮ್ಯಾಚು 147 ರನ್ ಹೊಡಿತಾರೆ, ಎರಡನೇ ಮ್ಯಾಚ್ 124 ರನ್ ಹೊಡಿತಾರೆ, 22 ರನ್ ಮೂರನೇ ಮ್ಯಾಚ್ ಬರುತ್ತೆ, ಅದು ಬೇಗ ಔಟ್ ಆಗ್ತಾರೆ. 113 ಇವತ್ತು ಪುದುಚೇರಿ ಮೇಲೆ ಆಡ್ತಾ ಇರೋವಂಥದ್ದು. ಇನ್ನೂ ಮ್ಯಾಚ್ ಕಂಪ್ಲೀಟ್ ಆಗಿಲ್ಲ, ಬಟ್ ಈ ಕರ್ನಾಟಕನೇ ಗೆಲ್ಲೋದು. 3 ಹ್ಯಾಟ್ರಿಕ್ ಗೆಲುವು ಕರ್ನಾಟಕಗೆ. ಇವತ್ತು ಗೆಲ್ತೋನೆ 4 ಕನ್ಸಿಕ್ಯೂಟಿವ್ ವಿನ್ಸು. ದೇವದತ್ ಪಡಿಕ್ಕಲ್ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತಂದರೆ ಟಾಪ್ ನಾಚ್ ಆಗಿದೆ ಈ ಒಂದು ಟೂರ್ನಮೆಂಟಲ್ಲಿ. ಟೂರ್ನಮೆಂಟ್ ಹತ್ತತ್ರ ಬರ್ತಾ ಇದ್ದಂಗೆ ಅಂದರೆ IPL ಹತ್ತತ್ರ ಬರ್ತಾ ಇದ್ದಂಗೆ ಈ ಥರ ಒಂದು ಸಾಲಿಡ್ ಪರ್ಫಾರ್ಮೆನ್ಸ್ ಬರ್ತಾ ಇದೆಯಲ್ಲ DDPಯಿಂದ, ಇದನ್ನು ಖಂಡಿತ ಶ್ಲಾಘಿಸಲೇಬೇಕು. ಆ್ಯಂಡ್ ವೆಂಕಟೇಶ್ ಅಯ್ಯರು ಬ್ಯಾಕಪ್ ಆಗಿರ್ತಾರೆ, DDP ಅದು ಇದು ಅಂತೆಲ್ಲ ಹೇಳ್ತಾ ಇದ್ವಿ ಅಷ್ಟೇ. ಬಟ್ DDPನೇ ಮೈನ್ ಪ್ಲೇಯರ್ ಆಗಿರ್ತಾರೆ, ವೆಂಕಿ ಅವರು ಬ್ಯಾಕಪ್ ಆಗಿರ್ತಾರೆ ಅನ್ನೋ ಥರ ಕಾಣಿಸ್ತಾ ಇದೆ ಸೀನ್ ನೋಡ್ತು ಅಂತಂದ್ರೆ. ಅಫ್ಘಾನಿಸ್ತಾನ್ ಸ್ಕ್ವಾಡ್ ಫಾರ್ ವರ್ಲ್ಡ್ ಕಪ್ 2026 ಹಸ್ ಬೀನ್ ಅನೌನ್ಸ್ಡ್. ನಾವು ಇವಾಗ ಜಸ್ಟ್ ಇನ್ ಬರ್ತಾ ಇರೋಂಥ ಅಪ್ಡೇಟ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ರಾಶಿದ್ ಖಾನ್ ಕ್ಯಾಪ್ಟನ್ಸಿ ಅಂಡರ್ ಹೋಗ್ತಿರೋಂಥ ಟೀಮು. ಇಬ್ರಾಹಿಂ ಜದ್ರಾನು, ಆಮೇಲೆ ರಹಮದುಲ್ಲಾ ನಮಾನುಲ್ಲಾ ಗುರ್ಬಾಜು, ಆಮೇಲೆ ಮೊಹಮ್ಮದ್ ನಬಿ. ಪ್ರಾಬ್ಲಿ ಲಾಸ್ಟ್ ಸೀಸನ್ ಆಗ್ಬೋದೇನೋ ಗೊತ್ತಿಲ್ಲ. ಆಡ್ತಾನೆ ಅವರೇ ಮೊಹಮ್ಮದ್ ನಬಿ. ಆಡಲಿ, ಯಾಕಂದರೆ ಚೆನ್ನಾಗಿ ಆಡ್ತಾರಲ್ಲಪ್ಪ. ಆಮೇಲೆ ಅಟಲ್ ಅಂತ ಹಾಕ್ಕೊಂಡಿದ್ದಾರೆ, ರಜೋಲಿ, ಆಮೇಲೆ ಶಹಾದುಲ್ಲಾ ಕಮಾಲ್, ಏನೇನು ಹೆಸರುಗಳಿವರು. ಆಮೇಲೆ ಅಜ್ಮತುಲ್ಲಾ ಉಮರ್ ಜಾಯಿ, ಗುಲ್ಬುದ್ದೀನ್ ನಾಯಿಬ್ ಅವರು, ಆಮೇಲೆ ಮೊಹಮ್ಮದ್ ಅಶಿಕ್ ಅವರು, ಆಮೇಲೆ ನೂರ್ ಅಹಮದ್, ಮುಜೀಬುರ್ ರೆಹಮಾನ್, ನವೀನುಲ್ಲಕ್, ಫಜ್ಲಾಕ್ ಫಾರೂಕಿ, ಆಮೇಲೆ ಅಬ್ದುಲ್ಲಾ ಅಹಮದ್ ಜಾಯ್ ಅವ್ರನ್ನ ಹಾಕ್ಕೊಂಡಿದ್ದಾರೆ. ಸೊ ಏನು ಗೆಲ್ಲಲ್ಲ ಅಫ್ಘಾನಿಸ್ತಾನ ಅವ್ರಿಗೆ ಗೊತ್ತಿರೋದೇ. ಏನು ಡೆಡ್ಲಿ ಸ್ಕ್ವಾಡು ಹಂಗೆ ಹಿಂಗೆ ಅಂತೆಲ್ಲ ಬಿಲ್ಡಪ್ ಕೊಡೋದಕ್ಕಾಗೋದಿಲ್ಲ, ಹಂಗೆ ಅಂಡರ್ ಎಸ್ಟಿಮೇಟ್ ಕೂಡ ಮಾಡೋದಕ್ಕಾಗೋದಿಲ್ಲ ಅಫ್ಘಾನಿಸ್ತಾನ. ಆಟರ ಟೀಮ್ನೇ ಅದು ಅಫ್ಘಾನಿಸ್ತಾನ. ಕಾದು ನೋಡೋಣ ಏನಾದ್ರು ಇಂಪ್ಯಾಕ್ಟ್ ಮಾಡ್ತಾರೇನೋ ಅಂತ. ಬಟ್ ನನ್ನ ಅನಿಸಿಕೆ ಇವರು ಏನೂ ಇಂಪ್ಯಾಕ್ಟ್ ಮಾಡೋಕ್ಕಾಗಲ್ಲ ಈ ಟೂರ್ನಮೆಂಟಲ್ಲಿ. ಅಪ್ಡೇಟ್ ನಂಬರ್ 3, ಖುಷಿ ಮುಖರ್ಜಿ ಬಾಲಿವುಡ್ ಆ್ಯಕ್ಟ್ರಸ್ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗುವಂಥ ಸ್ಟೇಟ್ಮೆಂಟ್ ಹಾಕ್ಬಿಟ್ಬಿಟ್ರು. ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಹಾಕ್ಬಿಟ್ಬಿಟ್ಟವ್ರೆ ಸೂರ್ಯಕುಮಾರ್ ಯಾದವ್ ಅವರ ಅಗೇನ್ಸ್ಟು. ಐ ಡೋಂಟ್ ವಾಂಟ್ ಟು ಡೇಟ್ ಎನಿ ಕ್ರಿಕೆಟರ್ಸ್, ದೇರ್ ಆರ್ ಸೋ ಮೆನಿ ಕ್ರಿಕೆಟರ್ಸ್ ಆಫ್ಟರ್ ಮೀ. ನನಗೆ ಸಿಕ್ಕಾಪಟ್ಟೆ ಕ್ರಿಕೆಟರ್ಸು ಮೆಸೇಜ್ ಮಾಡ್ತಿರ್ತಾರೆ, ಹಂಗೆ ಹಿಂಗೆ ಡೇಟ್ಗೆ ಹೋಗೋಣ, ಹಂಗೆ ಹೋಗೋಣ, ಹಿಂಗೆ ಹೋಗೋಣ ಅಂತ ಸುಮಾರು ಜನ ಕೇಳ್ತಾ ಇರ್ತಾರೆ. ಸೂರ್ಯಕುಮಾರ್ ಯಾದವ್ ಸಿಕ್ಕಾಪಟ್ಟೆ ಮೆಸೇಜ್ ಮಾಡ್ತಾಯಿದ್ರು ನನಗೆ ಹಿಂದೆ. ನಾನು ಅದು ಇದು ಬೇಡ ಗಿಡ ಅಂತೆಲ್ಲ ಹೇಳಿದ್ದೆ, ಅವ್ರು ಮಾಡ್ತಾಯಿದ್ರು, ಹಂಗೂ ಮಾಡ್ತಾಯಿದ್ರು, ಬಟ್ ಇವಾಗ ಮಾಡ್ತಾಯಿಲ್ಲ, ಇವಾಗ ಏನು ಟಚ್ಚಲ್ಲಿಲ್ಲ ಅಂತ ಹೇಳಿದರೆ. ಈ ಸೀನ್ ನೋಡ್ತಾ ಅಂದರೆ ಆ ಥರ ಎಲ್ಲ ಇಲ್ವಲ್ಲ ನಮ್ಮ ಸೂರ್ಯ. ಸುಮ್ಮನೆ ಯಾಕೋ ಫಾಲ್ಸ್ ಅಲಿಗೇಷನ್ನು ಮಾಡೋ ಥರ ಕಾಣಿಸ್ತೈತೆ, ಒಂಥರ ಕ್ಯಾರೆಕ್ಟರ್ ಹಾಳು ಮಾಡೋದಕ್ಕೋಸ್ಕರ. ಸೊ ನಮ್ಮ ಸೂರ್ಯ ನೋಡಿರುವಂಥ ಸೂರ್ಯನೇ ಬೇರೆ. ಇವ್ರು ಯಾರೋ ಬಂದ್ಬಿಟ್ಟು ಏನೋ ಹೇಳ್ಬಿಟ್ರು ಅಂತ ನಮ್ಮ ಸೂರ್ಯನ ಹಂಗೆಲ್ಲ ಬಿಟ್ಕೊಂಡು ಕೊಡೋಕ್ಕಾಗೋದಿಲ್ಲ. ಪ್ರೂಫ್ ಗೀಫ್ ಇದ್ದರೆ ತೋರ್ಸೋಕ್ಕೆ ಹೇಳಿ, ಆಮೇಲೆ ಬೇಕಾದರೆ ಸುಮ್ಮನೆ ಎಲ್ಲ ಮಾತಾಡೋಕೆ ಹೋಗ್ಬಾರ್ದು ಗುರು. ಪ್ರೂಫ್ ಇಟ್ಕೊಂಡು ಬೇಕಾದ್ರೆ ಮಾತಾಡಲಿ. ಸೂರ್ಯ ಮೆಸೇಜ್ ಮಾಡಿರೋದು, ಡೇಟಿಗೆ ಕರೆದಿರೋದು ಇವ್ರನ್ನ, ಹಂಗೆ ಹಿಂಗೆಲ್ಲ ಪ್ರೂಫ್ ತೋರಿಸ್ಬೇಕು. ಸುಮ್ಮನೆ ಬಂದ್ಬಿಟ್ಟು ಅಲ್ಲಿ ಫಾಲ್ಸ್ ಅಲಿಗೇಷನ್ಗಳೆಲ್ಲ ಮಾಡೋಕ್ಕಾಗೋದಿಲ್ಲ. ನಾವೇನೇ ಆದರೂ ಸೂರ್ಯನ ಬಿಟ್ಕೊಂಡು ಕೂಡ ಮಾತೇ ಇಲ್ಲ. ಅಪ್ಡೇಟ್ ನಂಬರ್ 4, ಶ್ರೇಯಾಂಕ ಪಾಟೀಲ್ ನಮ್ಮ RCBಯ ಪ್ಲೇಯರು ಆ್ಯಂಡ್ RCBಯ ಫ್ಯಾನ್ ಒಬ್ಬರು ಅವರ ಮಗಳಿಗೆ ನಾಮಕರಣ ಮಾಡಿಬಿಟ್ಟಿದ್ದಾರೆ ಶ್ರೇಯಾಂಕ ಅಂತ. ಸೊ ಇದು ಸಿಕ್ಕಾಪಟ್ಟೆ ವೈರಲ್ ಆಯಿತು ಸೋಷಿಯಲ್ ಮೀಡಿಯಾದಲ್ಲಿ, ರೀಲ್ಸಲ್ಲೆಲ್ಲ ನೋಡಿದಿರ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಶ್ರೇಯಾಂಕ ಪಾಟೀಲ್ ಅವರು ಕೂಡ ಕಾಮೆಂಟ್ ಹಾಕಿದ್ರು, ನಿಮ್ಮ ಅಡ್ರೆಸ್ ಕಳಿಸಿ, ನಾನು ಏನಾದರೂ ಗಿಫ್ಟ್ ಕಳಿಸ್ತೀನಿ ಆ ಮಗುಗೆ ಅಂತ. ಸೊ ನೋಡಿ ಹೆಂಗೆ ಫ್ಯಾನ್ಸ್ಗಳು ಹೆಂಗೆ ಉಟ್ಕೊತಾರೆ. ವುಮೆನ್ಸ್ ಕ್ರಿಕೆಟರ್ಸ್ಗೆ ಎಕ್ಸ್ಪೆಷಲಿ ಮೆನ್ಸ್ ಕ್ರಿಕೆಟರ್ಸ್ಗೆ ಉಟ್ಕೊಂಡಿರೋದು ಎಲ್ಲ ನೋಡಿದ್ದೀವಿ ನಾವು ಹಿಂದೆ. ಬಟ್ ವುಮೆನ್ಸ್ ಕ್ರಿಕೆಟರ್ಸ್ಗಳಿಗೆ ಫ್ಯಾನ್ಸ್ಗಳು ಉಟ್ಕೊಂಡ್ಬಿಟ್ಟು, ಅದು ಯಂಗ್ಸ್ಟರ್ಗೆ, ಶ್ರೇಯಾಂಕ ಪಾಟೀಲ್ ಇನ್ನೂ ಯಂಗ್ಸ್ಟರು, ಅವ್ರಿಗೆ ಫ್ಯಾನ್ಸ್ ಉಟ್ಕೊಂಡ್ಬಿಟ್ಟು ಅವ್ರ ಹೆಸರನ್ನ ಮಗಳಿಗೆ ಇಡ್ತಾರೆ ಅಂತಂದರೆ ಇದೊಂಥರ ಕ್ರೇಜಿ ಅನ್ಸಲ್ವ. ಅದು RCB ಜರ್ಸಿ ಮೇಲೆ ಶ್ರೇಯಾಂಕ ಅಂತ ಬರುತ್ತೆ. ಸೊ ಅದು ಅನ್ವೀಲ್ ಮಾಡಿದೆ ಒಂಥರ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ RCB ಜರ್ಸಿ ಮೇಲೆ. ಸೊ RCBಯ ಫ್ಯಾನು ಜೊತೆಗೆ ಶ್ರೇಯಾಂಕ ಪಾಟೀಲ್ ಅವರ ಫ್ಯಾನು ಶ್ರೇಯಾಂಕ ಅಂತ ಹೆಸರು ಇಟ್ಬಿಟ್ಟಿದ್ದಾರೆ ಅವ್ರ ಮಗಳಿಗೆ. ಅಪ್ಡೇಟ್ ನಂಬರ್ 5, ಶಾಹಿನ್ ಶಾ ಅಫ್ರಿದಿ ಹಸ್ ಬೀನ್ ರೂಲ್ಡ್ ಔಟ್ ಫ್ರಮ್ T20 ವರ್ಲ್ಡ್ ಕಪ್ ಅಲ್ಲ. ಇನ್ನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ನಾವೇನು ಗುರು ತಲೆ ಕೆಡ್ಸ್ಕೊಳ್ಳೋಣ ಪಾಕಿಸ್ತಾನದವ್ರಿಗೆ ಅಂತ ಕೇಳ್ತೀರಾ. ಬಿಗ್ ಬ್ಯಾಶ್ ಲೀಗಿಂದ ರೂಲ್ಡ್ ಔಟ್ ಆಗಿದ್ರಂತೆ. ಏನಕ್ಕೆ ಅಂದರೆ ನೀ ಇಂಜುರಿ ಆಗಿದೆ ಅಂತ ಇವರಿಗೆ ಅಂತ ಅಪ್ಡೇಟ್ ಬರ್ತಾ ಇದೆ. ನೋಡೋಣ ಇವರು ವರ್ಲ್ಡ್ ಕಪ್ ಸ್ಕ್ವಾಡಲ್ಲಿ ಇರೋದಿಲ್ವಾ ಅಂತ. ಇಂಜುರಿ ಆಗಿದೆ ಅದು ಇದು ಅಂತ ಈಚೆ ಕಡೆ ಹೋಗಿದ್ದಾರೆ. ಇಂಟೆನ್ಸಿಟಿ ಏನಿದೆ ಇಂಜುರಿ ಆಗಿರುವಂಥದ್ದು ಅದು ಜಾಸ್ತಿ ಇದೆ ಕಮ್ಮಿ ಇದೆ ಅಂತ. ಯಾಕಂದರೆ ಒನ್ ಆಫ್ ದ ಮೈನ್ ಬೌಲರ್ ಶಾಹಿನ್ ಶಾ ಅಫ್ರಿದಿ ಇವರಿಲ್ಲ ಅಂತಂದರೆ ಏನಿದೆ ಇವ್ರ ಟೀಮಲ್ಲಿ. ಫಸ್ಟ್ ಆಫ್ ಆಲ್ ಪಾಕಿಸ್ತಾನ ಟೀಮಲ್ಲಿ ಶಾಹಿನ್ ಶಾ ಅಫ್ರಿದಿ ಇತ್ತು ಅಂದರೆ ಏನಾರು ಒಂದು ಸ್ವಲ್ಪ ನೋಡೋ ಥರನಾರು ಇರುತ್ತೆ ಅವ್ರ ಬೌಲಿಂಗು. ಇಲ್ಲ ಅಂತ ಅಂದರೆ ಅವನ ಅಜ್ಜಿ ಇದು ಯಾವುದು ತಿಕ್ಕಲ್ ನನ್ನ ಮಕ್ಕಳು ಅಂತ ಅನ್ನಿಸ್ಬಿಡುತ್ತೆ ಪಾಕಿಸ್ತಾನದವ್ರನ್ನ.
ಆದಷ್ಟು ಶಾಹಿನ್ ಶಾ ಅಫ್ರಿದಿ ಇರಲಪ್ಪ, ಸುಮ್ಮನೆ ಒಂದು ಸ್ವಲ್ಪ ನೋಡತನ ಇರುತ್ತೆ ಮ್ಯಾಚು, ಇಲ್ಲ ಅಂದರೆ ಹೀನಾಯವಾಗಿ ಸೋಲ್ತಾರೆ ಪಾಕಿಸ್ತಾನದವರು. ಮತ್ತೆ ಸಿಗೋಣ ಮುಂದೆ ನೋಡಿದ್ರೆ ಗಾಯ್ಸ್, ಇದಿಷ್ಟು ಆಗಿದ್ರಪ್ಪ ಕ್ರಿಕೆಟಿಂಗ್ ಅಪ್ಡೇಟ್. ನಿಮ್ಗೆ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರು ಅಂದರೆ ಲೈಕ್ ಮಾಡಿ.